ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗ್ಲೇ ಇದರಲ್ಲಿ ಹಿಂಗೆಲ್ಲ ಇದೆ ಅಂತ. ಒಂದು ಭಾವನ್ ಕ್ಯಾರೆಕ್ಟರ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಭಾವ ಅಕ್ಕ, ಅದನ್ನೇ ಈಗ ಶ್ರುತಿಮಾರ್ ಆಗ್ಲೇ ಮಾತಾಡ್ತಿದ್ದೀನಿ. ಸೊ ಸೀನಿಯರ್ ಮೋಟ ಅವ್ರ ಸಿನಿಮಾ, ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಪಿ ಸಿ ಗೌರಿಶಂಕರ್ಗೆ ಅಸ್ಟೇಟ್ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಬಂದಿರೋ. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ, ಅವ್ರ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ. ಆದ್ರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ, ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪರೇಷನ್ ಆಗಲಿ, ಇದು ಅವರಾಗ್ಲಿ ಶ್ರುತಿಮಾ ಆಗ್ಲಿ ಇವ್ರು ಯಾರು ಬರ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು, ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ದೀವಿ ಮೊದಲು, ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ, ಪಾತ್ರಗಳಲ್ಲದೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡ್ಸಂಗೆ. ಆ ತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು. ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆಕ್ಚುಲಿ. ಶ್ರುತಿಮಾ ಅಂತ ಹಿಂಗೆ ಅನ್ಬಿಡೋದು, ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ. ಬಟ್ ಆದ್ರೂ ಈ ಸಿನಿಮಾಗೆ ಬಂದ್ರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ, ಆ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮಂತೂ ಆಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇನೆ. ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು. ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ, ಇವ್ರು ಹೇಳ್ಬೋದು ಅವ್ರು ದಾನೆ ದಾನೆ ಪಿಲಿಕಾಯ ಕಾನೆ ವಾಲೆಕೆ ನಾಮ್ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ. ಅವ್ರಗಳಿಗೆ ಅದು ಹೋಗುತ್ತೆ. ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರುಕ್. ಇದು ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ. ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬಳಸಿ 2-3 ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು. ಸೊ ಆ ತರ ಇಲ್ಲೆಲ್ಲ ನಿಮಿತ್ತನ ಯಾರು ಹೇಳಂಗಿಲ್ಲ. ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು, ನೀವು ಬಂದ್ರಿ ಅಷ್ಟೇ, ಏನಿಲ್ಲ ಅದರಲ್ಲಿ. ಸೊ ಆ ತರ. ಆದ್ರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ, ಆ ತರ. ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್. ಅಂದ್ರೆ ಒಬ್ಬ ಕಲಾವಿದಕ್ಕೆ ಅನ್ಸೋದು, ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇಚ್ಚಿಕೋತಾ ಇದ್ದು ಬೇರೆದವ್ರ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ. ಆದ್ರೂ ಹೊಟ್ಟೆ ಎಲ್ಲ ಉರ್ಕೋತಾ ಇದೆ, ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ. ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಶ್ರುತಿಮಾ ಹೇಳಿದ್ರು, ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರ ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ, ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ. ಆದ್ರೆ ಇದರಲ್ಲಿ ಒಂದ್ ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ, ಅದು ಅಲ್ಲಿ ನೋಡಿ ಕಲ್ತ್ಕೋಬೇಕು ನಾವೆಲ್ಲ. ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂತವ್ರಿಗಾದ್ರೂ ಥೂ 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 ಅನ್ಸ್ಬಿಡುತ್ತೆ. ಆ ತರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಕೊಡೋದು. ಈಗ ರೋಹಿತ್ ಆಗ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಆತ. ಅವ್ನಿಗೆ ಆಕ್ಚುಲಿ ಒಂದ್ಸಲಿ ಕೇಳ್ಕೊಡೆ, ಸರ್ ಒಂದ್ಸಲಿ ಅವಾರ್ಡ್ ತಂದು ಕೊಡಿ ಸರ್, ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಹೇಳಿ. ಯಾಕಂದ್ರೆ ಬರೀ ಸ್ಟೇಟ್ ಅವಾರ್ಡ್ ಒಳಗೆ ಇರೋದು, ನಾವು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಕೊಡೆ ಒಂದ್ಸಲಿ ತೋರಿಸಿ ಸರ್ ತಂದು. ಪಾಪ ಮೈಸೂರಿಂದ ಎತ್ಕೊಂಬಂದು ತೋರಿಸೋದು. ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದ್ರು, ಅವ್ರ ಜೊತೆ ಕೆಲಸ ಮಾಡಿ ನಮ್ಗೊಂದಿದ್ದು ಪುಣ್ಯ. ಇನ್ನು ಲಾಸ್ಟ್ ಅಲ್ಲ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದ್ ಹೇಳ್ತೀನಿ ಕೇಳಬೇ, ಇಲ್ಲಿ ನಿಂದು ಮೊದಲನೇ ಸಿನಿಮಾ, 2ನೇ ಸಿನಿಮಾ, ಮುಂದೊಂದು 205 ಸಿನಿಮಾ ಆಗಿರ್ಬೋದು, ನಿಂದು 206ನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗಿ ಬಿಡ್ತೀವಲ್ಲ, ಅದು ಶಾಪ ನಮ್ಗೆ. ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು, ನಾನು ತುಂಬಾ ಜನ ಕೇಳೋದಲ್ಲ, ಅಂದ್ರೆ ಹೋಗ್ಲೋದೇ ಬಿಡು ಏನೋ ಮೇರಾ ಇದು ಅಂತ ಅಂದ್ಬಿಟ್ಟು ನಾವೇನ್ ಹೇಳ್ತೀವಿ, ಸುಮ್ಮನೆ ನಮ್ದು ನಮ್ಮೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬಾ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ, ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಒಬ್ಬ ಮಗಳಾಗಿ, ಕನ್ಸಿರಾಣಿ ಏನ್ ಹೆಸರು ಕೊಡೋದು, ಒಂದು ಮಾಸ್ ಅಂತ ಏನ್ ನಮ್ಗೆ ಅವಾಗ ಅನಿಸ್ತು, ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನ್ ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟ್ಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ದೇನೆ ಪಟ್ 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 ನಾವು ಏನೇ ಅದು
ಯಾಕಂದ್ರೆ ಅನಿಸ್ಬೇಕು ನಮ್ಗೇನೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗ್ಲೂ. ಒಂದ್ಸಲಿ ಹೈಲ್ಯಾಂಡ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವ್ದದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಿದ್ರು ಮಾಲೇಶ್ವರು. ಸೊ ಪರಿಚಯ ಮಾಡ್ಸೋರೆಲ್ಲ ಆಯ್ತು. ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು, ನನ್ಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಎದುರಿಗಾಗಲ್ಲ ಕಣ, ಅಂದ್ರೆ ಮೀನಾ ನಮ್ಮಮ್ಮನ ಹೋಗೋಬರೋ ಅಂತ ಕರಿತಾ ಇದ್ದು. ಸೊ ಬಟ್ ಈ ಅಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಗ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ. ಯಾಕಂದ್ರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆತರ ಅಂತ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಅಂಡ್ ಶುಡ್. ಯಾರನ್ನಾಗ್ಲಿ, ಅವ್ನು ದೊಡ್ಡ ಕಲಾವಿದನ ಮಗನೇ ಆಗ್ಲಿ, ಹೊಸಬನೇ ಆಗ್ಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ